ಮಹಾರಾಣಿ ಏನಿರುವುದು ಅದನ್ನು ನನಗೆ ತಿಳಿಸಿ ಹೇಳು. ಇದು ಧರ್ಮರಾಯನ ಎತ್ತರ ಕುದುರೆ ಇರುತ್ತೆ. ನಿಜ ಮಹಾರಾಣಿ. ಇದಕ್ಕೆ ಬೆಂಗಾವಲಾಗಿ ಅರ್ಜುನ, ಋಷಿಕೇತು, ಪ್ರದ್ಯುಮ್ನ ಮುಂತಾದಿಗಳು ಬಂದಿರುವಂತೆ. ಒಳ್ಳೆಯ ಸಂಗತಿ ಮಹಾರಾಣಿ, ಈ ಕುದುರೆಯನ್ನು ಕಟ್ಟಿ ಹಾಕಬೇಕಂತೆ, ಇಲ್ಲವಾದರೆ ಕಪ್ಪ ಕಾಣಿಕೆಯನ್ನು ಕೊಟ್ಟು ಶರಣಾಗಿ ತರಬೇಕಂತೆ. ಹೌದು ಮಹಾರಾಣಿ. ರಾಣಿ ಶಾಂತವಾಗಿರಿ. ಕನ್ನಡವರ್ಯಾರು ಮಹಾರಾಣಿ, ಇನ್ನಕ್ಕೆ ನೀವು ಎನ್ನೊಂದಿಗೆ ಮಾತನಾಡಿದ ಸಂಗತಿಯನ್ನು ಮರೆತು ಹೋಗಿರುವರೆ. ಅರ್ಜುನನ ಸಂಗತಿ. ನನಗೆ ಸರಿಯಾದ ಜೋಡಿ ಎಂದರೆ ಅರ್ಜುನನೆಂದು ಹೇಳ್ತಿರಲ್ಲ, ಮರೆತಿರುವರೆಂದು ತಿಳಿದಿದ್ದೆ. ಮಹಾರಾಣಿ, ಈ ಹಿಂದೆ ಅರ್ಜುನನ ವಿಚಾರವಾಗಿ ಗುಟ್ಟಾಗಿ ನಿನ್ನ ಮುಂದೆ ಹೇಳಿದ್ದೇನು ನಿಜ. ಆದರೆ ಈಗ ಕುದುರೆಯನ್ನು ಬಂಧಿಸಿರುವೆನು. ಸಖೆ ಮಹಾರಾಣಿ, ನನ್ನ ಬುದ್ಧಿ ಸಾಮರ್ಥ್ಯದಿಂದ ಮಧ್ಯಮ ಪಾಂಡವನನ್ನು ಹೋಲಿಸಿಕೊಳ್ಳದೆ ಹೋದರೆ ಪ್ರವೀಣ ಎಂಬ ನಾಮವಿದ್ದು ಸಾರ್ಥಕವೇ. ಮಹಾರಾಣಿ, ಸಖೆ ಮಹಾರಾಣಿ, ನೀನು ಋಷಿಕೇತನನ್ನು ಹೋಲಿಸಿಕೊ. ಮತ್ತೆ ನೀನು ಪ್ರಥಮನನ್ನು ಹೋಲಿಸಿಕೊ. ನೀನು ನಾನು ಮಧ್ಯಮ ಪಾಂಡವನಾದ ಅರ್ಜುನನನ್ನು ಹೋಲಿಸಿಕೊಳ್ಳುತ್ತೇನೆ. ಸಖೆ ಮಹಾರಾಣಿ, ನಿನ್ನ ಅವರಿರುವ ಮುಂಭಾಗಕ್ಕೆ ಹೋಗಲು ಬಂದಿದೆ. ಮಂತ್ರಗಳು ಹಾಡಿಗಳಿಲ್ಲ. ಮಹಾರಾಣಿ, ಪಾಂಡವ ಅರ್ಜುನ, ನಾನು ಏತಕ್ಕಾಗಿ ಬಂದರೆ ನಮ್ಮ ಯಜ್ಞದ ಕುದುರೆಯಮ್ಮ ಪ್ರಮಿಳ ಸ್ತ್ರೀಯರೇ,
ಮೆಚ್ಚಿರುವೆನು ಹೌದು ಶ್ರೀಯರೇ. ನಿನ್ನನ್ನು ಮೆಚ್ಚಿರುವೆನು ಶ್ರೀಯರೇ, ನನ್ನ ಆಸೆಯನ್ನು ತೀರಿಸು ಎಷ್ಟು ಮಾತ್ರಕ್ಕೆ ಸಾಧ್ಯ